ನಮಗೂ ಒಳ್ಳೇದಾಗ್ಲಿ, ನಮ್ಮ ವಿಡಿಯೋ ನೋಡ್ತಿರೋ ನಿಮಗೂ ಒಳ್ಳೇದಾಗ್ಲಿ. ಹೇಳ್ದೆ ಕಪ್ಪೆಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ಚಾನಲ್. ಎಸ್, ಇವತ್ತು ಹೊಸ ಮನೆ ಹಾಲುಕ್ಸಕ್ಕೆ ಹೋಗ್ತಿದ್ದೀವಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಇನ್ನು ಹೊರಡಬೇಕು. ನಮ್ಮ ಯಜಮಾನ್ರು ಗುರ್ರ ಅಂತವ್ರೆ. ಸೊ ಎಸ್, ಹೊಸ ಮನೇಲಿ ಸಿಗೋಣ ಬನ್ನಿ. 2 hours later. ಇವತ್ತೇ ಬರ್ತೀಯಾ? ಏನೇನು ಪ್ರಾಬ್ಲಮ್ಮು? ಬೇಗನೆ ಹೊರಡಬೇಕು ಅಂತ ತುಂಬ ಟ್ರೈ ಮಾಡಿದ್ವಿ, ಆದರೂ ಸ್ವಲ್ಪ ಲೇಟ್ ಆಗೋಯ್ತು. ಸ್ವಲ್ಪ ಅಲ್ಲ, ಜಾಸ್ತಿನೇ ಲೇಟ್ ಆಗೋಯ್ತು. ಅಲ್ಲೇ ಎಲ್ಲ ಪೂಜೆ ಸಾಮಾನೆಲ್ಲ ತಗೊಂಡು ಏನೇನು ಬೇಕೆಲ್ಲ ತಗೊಂಡು ಹೊರಟ್ವಿ. ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಈ ರೂಟಲ್ಲಿ ಯಾವಾಗ ಬಂದ್ರೂ ತುಂಬಾ ಟ್ರಾಫಿಕ್ ಇರುತ್ತೆ. ಸೊ ಅದರಿಂದನೇ ಲೇಟ್ ಆಗೋಯ್ತು. ಇನ್ನು ನಾವು ಹೋಗೋಷ್ಟರಲ್ಲೇ ನಮ್ಮ ಅಮ್ಮ ಆಂಟಿ ಎಲ್ಲ ಬಂದು ವೆಯ್ಟ್ ಮಾಡ್ತಿದ್ರು. ಅವ್ರಿಗೆಲ್ಲ ಸಮಾಧಾನ ಮಾಡಿ, ಯಾರು ಕೋಪ ಮಾಡ್ಕೋಬೇಡಿ, ಆರಾಮಾಗಿ ಮಾಡೋಣ, ಬಿಕಾಸ್ ಫಸ್ಟೇ ಈ ಮನೆಗೆ ಬರ್ತಿರೋದು, ಹಾಲುಕ್ಕಿಸ್ತಿರೋದು. ಸೊ ನಗ್ನಗ್ತಾ ಮಾಡೋಣ ಅಂತ ಎಲ್ಲರಿಗೂ ಹಂಗೆ ಲೈಟಾಗಿ ಸಮಾಧಾನ ಮಾಡಿಬಿಟ್ಟು ಪೂಜೆಗೆಲ್ಲ ಸಿಂಪಲ್ಲಾಗಿ ರೆಡಿ ಮಾಡಿಕೊಂಡು ಹಾಲುಕ್ಕಿಸ್ತೋ. ಅಲ್ಲ ಆಯ್ತಲ್ಲ, ಬೇಡ್ಕಂಡ ಇಲ್ಲಿ ನೋಡು, ಏನಂತ ಬೇಡ್ಕಂಡೆ? ಒಳ್ಳೇದಾಗಲಿ, ಐಶ್ವರ್ಯ ಕೊಟ್ಟು ಸುಖ ಶಾಂತಿ ಹಂಗೆ ಅಕ್ಕ ತಂಗಿ ಕುಂಕುಮ ಇಕ್ಕತ್ತವ್ರೆ. ಹಂಗೆ ಕೊಟ್ಟಾರ, ತಟ್ಟೆಗೆ ಹಾಕಿ ಕೊಡ್ಬೇಕು ತಾನೆ. ಇವರು ನಮ್ಮ ಆಂಟಿ, ಇವರು ನಮ್ಮ ಮದರ್ ಇಂಡಿಯಾ. ಯಾಕಂಟಿ ಕೋಪ ಪಡ್ಕೊಂಡಿದ್ಯಾ? ಇವರು ಬಂದು ಈ ಮನೆ ಓನರು. ಸೊ ಅವರು ಕೂಡ ಅರ್ಶಿನ ಕುಂಕುಮಕ್ಕೆ ಬಂದರು. ಬಟ್ ನಮ್ಮ ಲಕ್ಕಿ ನೋಡಿ ಅವ್ರ ಮಕ್ಕಳು ಸಿಕ್ಕಾಪಟ್ಟೆ ಹೆದ್ರಿಕೋಬಿಟ್ರು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಇನ್ನು ಓನರಿಗೂ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಮಕ್ಕಳು ಇಲ್ಲೇ ಇರಲಿ, ಆಮೇಲೆ ಕರ್ಕೊಂಡು ಬಂದು ಬಿಡ್ತೀನಿ ಅಂತ ಇರಿಸ್ಕೊಂಡೆ. ಬಿಕಾಸ್ ಫಸ್ಟ್ ಡೇ ಇಲ್ಲಿ ಮನೆ ನೋಡೋಕೆ ಬಂದಾಗ್ಲೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಬೇಗ ಹೊಂದ್ಕೊಬಿಟ್ರು ನಮ್ಮ ಜೊತೆ. ಮನೆಗೆ ಲಕ್ಕಿ ಬಂದವನೇ. ಹಾಯ್ ಲಕ್ಕಿ. ಗಂಟೆ ನೋಡು ಚೆನ್ನಾಗಿ ಕಟ್ಟವ್ರೆ, ದೂರ ಹೋಗ. ಹಾಯ್ ಲಕ್ಕಿ, ಹಾಯ್ ಮಾಡು. ಹಾಯ್ ಸರ್. ಹಾಯ್. ನಮ್ಮಮ್ಮ ಇಲ್ಲಿ ಹಾಲು ಆರಿಸಿ ಕುಡಿಸ್ತೈತೆ. ಸುಡುತ್ತೆ. ವಿನಿ, ಇವ್ ನನ್ನ ಕಸಿನು. ಅದೊಂದು ಕೋತಿದಿರು ತಲೆಗೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ನಿನ್ ಕಲಿ ಅಮ್ಮ ಮಗ ಒಟ್ಟಿಗೆ. ಇದು ನಮ್ಮ ಆಂಟಿ, ಇವರು ನಮ್ಮ ಆಂಟಿ ಮಗ. ಏನ್ ಡೀಸೆಂಟಾಗಿ ನಿಂತವ್ರು, ಇಷ್ಟೊಂದು ಡೀಸೆಂಟ್ ಏನಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಲಕ್ಕಿ, ಹಾಯ್. ಜಾಸ್ತಿ ಎತ್ಕೊಂಡು ಸಣ್ಣ ಕೆಳಗೆ ಬಿಡ್ಬಿಡ, ಆ ಮಕ್ಳಿಲ್ಲ ಹಾಲು ಕುಡಿತಾ ಓಡ್ಬಿಡ್ತಾವ. ಹತ್ರ ನಾಳೆ. ಇದ್ರ ಹೆಸರೇನು ಗೊತ್ತಾ? ಹೆಸರೇನು ಕೇಳು. ಇದ್ರ ಹೆಸರೇನು ಗೊತ್ತಾ? ಚಿತ್ತಿ ಚಿತ್ತಿ. ತುಳಿಬೇಡ, ಹೊಸ ತುಳಿಬೇಡ. ಲಕ್ಕಿ ಲಕ್ಕಿ ಲಕ್ಕಿ. ಲಕ್ಕಿ ಇದ್ರ ಹತ್ರಕ್ಕೆ ತಗೊಂಡೋಗು. ಏನು ಮಾಡಲ್ಲ, ನೀನು ಮುಟ್ಬೇಡ, ಸುಮ್ಮನಿರು. ತಗೊಂಡೋಗ್ತೀನಿ. ಹಾಲು ಚೆಲ್ಬಿಟ್ಟು ಸುಮ್ಮನಿರು. ಇನ್ನು ಪೂಜೆ ಎಲ್ಲ ಮಾಡಿ ಹಾಲುಕ್ಸಾದ್ಮೇಲೆ ಇಲ್ಲಿ ನಮ್ಮಮ್ಮ ಮತ್ತು ಆಂಟಿ ಎಲ್ಲರ ಜೊತೆನೂ ಒಂದು ಸ್ವಲ್ಪ ಫೋಟೋಸು ಮತ್ತು ವೀಡಿಯೋಸ್ ತಗೊಳ್ತಿದ್ದೋ. ಹಾಗೆ ಲಕ್ಕಿನೂ ಇದ್ರಿಂದ ಲಕ್ಕಿ ಜೊತೆನೂ ತಗೊಳ್ತಿದ್ದೋ. ನೋಡು, ತೋರಿಸ್ಲಾ ಮುಖನ. ಲಕ್ಕಿ
ನನಗೆ ಲಕ್ಕಿ ನೋಡಿದಾಗೆಲ್ಲ ಯಾವುದೋ ಒಂದು ಗೊಂಬೆ ಏನೋ ಅಂತ ಫೀಲ್ ಆಗುತ್ತೆ. ಅವ್ರ ಮನೆಗೆ ಫಸ್ಟ್ ಟೈಮ್ ಹೋದಾಗ ನಿಜಾದ ಗೊಂಬೆ ಅಂದ್ಕೊಂಡು ಇನ್ನೇನೋ ತುಳಿದು ಬಿಡ್ತಿದ್ದೋ ಮಿಸ್ ಆಗಿ. ಸೊ ಗೊತ್ತೇ ಆಗಲ್ಲ ಗೊಂಬೆಗೂ ಇದು ನಿಜವಾಗ್ಲೂ ಒಂದು ನಾಯಿ ಅಂತ ಗೊತ್ತೇ ಆಗಲ್ಲ. ಸೊ ಅಷ್ಟು ಸಿಮಿಲಾರಿಟೀಸ್ ಇದೆ. ತೃಪ್ತಿ ದೀಪ್ತಿ ನಮ್ಮ ಬಾಳು ತೃಪ್ತಿ. ಲಕ್ಕಿ ಕರೀಲ ನಾಯಿ ಕರೀಲ. ಇನ್ನು ದೇವ್ರ ಫೋಟೋದಿಂದ ಬಲ್ಗಡೆಯಿಂದನೇ ಹೂವು ಬೀಳ್ತು. ಬಟ್ ಅದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ನೋಡ್ದೋ ನಾವು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಷ್ಟೊತ್ತಿಗೆ ತಾಯಿ ಲಕ್ಷ್ಮೀದೇವಿ ಒಂದು ಮಗು ಕೊಟ್ಬಿಟ್ಟು ನಮ್ಮ ಮನೆಗೆ. ಇನ್ನು ಬಂದವ್ರಿಗೆಲ್ಲ ಮಾಮೂಲಿ ಹಾಲುಕ್ಸಿದ ಹಾಲು, ಅರ್ಶಿನ ಕುಂಕುಮ, ಮತ್ತು ಅಮ್ಮ ಸ್ವೀಟ್ ತಂದಿತ್ತು, ಮತ್ತು ಪುಳಿಯೋಗರೆ ಮಾಡ್ಕೊಂಬಂದಿತ್ತು. ಅದನ್ನೆಲ್ಲ ಕೊಟ್ವಿ. ಸಿಂಪಲಾಗಿ ಮಾಡಿದ್ವಿ. ಎಲ್ಲ ಚೆನ್ನಾಗಿ ಅನ್ನಿಸ್ತು. ನಿಧಾನಕ್ಕೆ ಹೋಗಿ ಬರ್ತೀನಿ ನಾನು ವೆಂಡೇನೆ. ಇವ್ರು ಬಂದು ನನ್ನ ಫ್ರೆಂಡ್ ಅವ್ರ ಅಮ್ಮ. ಇವರೇನೆ ನಮಗೆ ಈ ಮನೆನ ತೋರಿಸಿದ್ದು. ನನ್ನ ಫ್ರೆಂಡ್ಗೆ ಕೆಲಸ ರಜಾ ಇರಲಿಲ್ಲ, ಸೊ ಅದಕ್ಕೆ ಅವ್ನು ಬರಲಿಲ್ಲ. ಇಲ್ಲಾಂದಿದ್ರೆ ಅವನು ಕೂಡ ಬರ್ತಿದ್ದ. ಪಾಪ ಆಂಟಿಗೆ ಕೆಳಗಡೆ ಕೂತ್ಕೊಳ್ಳೋಕೆ ಆಗಲ್ಲ ಅವ್ರಿಗೆ. ನಾವು ಬೇರೆ ಚೇರ್ ಏನು ತಂದಿರಲಿಲ್ಲ. ಸೊ ಅದಕ್ಕೆ TV ಯೂನಿಟ್ ಹತ್ರನೇ ಪಾಪ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು. ಇನ್ನು ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಡ್ತೈತೆ ನಮ್ಮಮ್ಮ. ಎಲೆ ತಗೊಂಡು ನಾವೇನು ಯೂಸ್ ಮಾಡಲ್ಲ ಅದನ್ನ. ನಮ್ಮನೇಲಿ ಯಾರು ಹಾಕೋರಿಲ್ವಲ್ಲ, ನೀವು ಹಾಕೋರ ತಗೊಂಡೋಗಿ. ಇನ್ನು ಇನ್ನೊಬ್ಬ ಫ್ರೆಂಡ್ ಮನೆ ಇಲ್ಲೇ ಹತ್ರ ಇದ್ದದ್ರಿಂದ ಸೊ ಅಲ್ಲೂ ಹೋಗಿ ಬಂದು. ಸೊ ಎಲ್ಲ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಆ್ಯಂಡ್ ಲಾಸ್ಟ್ ಮನೇಲಿ ಹಾಲುಕ್ಕಿಸಿದಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡಿದ್ದು. ಬಟ್ ಆ ಟೈಮಲ್ಲಿ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಯೂಟ್ಯೂಬ್ಗೆ. ಬಟ್ ಒಂದಷ್ಟು ನಮ್ಮ ಮನಸ್ಸಿನ ಮಾತನ್ನ ಅದರಲ್ಲಿ ಹಂಚ್ಕೊಂಡಿದ್ದೋ. ಏಕೆಂದರೆ ಅವಾಗ ನಾವು ಇಬ್ಬರೇ ಇದ್ದೋ. ಇಲ್ಲಿ ಇವತ್ತು ಜಾಸ್ತಿ ಜನನೇ ಇದ್ರಲ್ವ, ಸೊ ಅವಾಗೆಲ್ಲ ಮಾತಾಡೋಕ್ಕಾಗಲಿಲ್ಲ ನಮಗೆ. ಬಟ್ ಲಾಸ್ಟ್ ಪ್ರೀವಿಯಸ್ ಮನೆ ಹಾಲುಕ್ಕಿಸಿದಾಗ ಮಾತಾಡಿರೋ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಅದನ್ನ ಶೇರ್ ಮಾಡ್ಕೊಳ್ತಿದ್ದೀನಿ ನೋಡಿ. ಏನೋ ಹಂಗೆಲ್ಲ ಮಾಡಬಾರ್ದು. ಸೊ ಆ ಮನೇಲಿ ನಾವೇನೇ ಸ್ಟ್ರಗಲ್ ಮಾಡ್ತಿದ್ರು ಅದಕ್ಕೆ ತಕ್ಕನಾಗಿ ನಮಗೇನು ರಿಸಲ್ಟ್ ಅಷ್ಟು ಸಿಗಲಿಲ್ಲ. ಸೊ ಈ ಮನೇಲಿ ಅಲ್ಲಾಕಿರೋ ಎಫರ್ಟ್ ಎಲ್ಲ ಇಲ್ಲಿ ರಿಸಲ್ಟ್ ಸಿಗಲಿ. ಆ್ಯಂಡ್ ಇನ್ನೊಂದೇನೆಂದರೆ ಆದಷ್ಟು ಬೇಗ ನಮ್ಮ ಸ್ವಂತ ಮನೆಯಲ್ಲೂ ಹಾಲುಕ್ಕಿಸುವಂಥ ಭಾಗ್ಯ ನಮಗೆ ಸಿಗಲಿ. ಸೊ ಇವತ್ತು ನಾವಿಬ್ಬರೇ ಉಕ್ಸಿದ್ದೀವಿ. ಅವತ್ತು ಮನೆ ತುಂಬ ಜನ ಇದ್ದು ಬೇಗ ಆಗಲಿ ಅದನ್ನು ಅಷ್ಟೆ. ಹಂಗಂತ ಇಷ್ಟ ಕರೆಂಟ್ ಬಂತು. ಆಗಲಿ, ಆದಷ್ಟು ಬೇಗ ಆಗಲಿ. ಬೇಗ ನಿಧಾನಕ್ಕಾದ್ರೂ ಪರವಾಗಿಲ್ಲ, ಒಳ್ಳೆ ರೀತಿಯಲ್ಲಿ ಆಗಲಿ ಅಲ್ವಾ? ಅದು ನಿಮ್ಮ ಮನಸ್ಸಿನ ಭಾವನೆಯನ್ನು ಹೇಳಿ. ನಮ್ಮ ಮನಸ್ಸಿನ ಭಾವನೆ ಏನು ಹೇಳಿ, ಎಲ್ಲ ಒಳ್ಳೇದಾಗಲಿ ಅಷ್ಟೇ. ಓಕೆ, ನಾವು ಅದನ್ನ ಕೇಳ್ಕೊಳ್ಳೋಣ. ಎಲ್ಲ ಒಳ್ಳೇದಾಗಲಿ. ಬನ್ನಿ, ಎಲ್ಲ ನೆಗೆಟಿವ್ ಎನರ್ಜಿ ಹೋಗಿ ಫುಲ್ ಪಾಸಿಟಿವ್ ಎನರ್ಜಿ ಬರಲಿ. ನಮಗೂ ಒಳ್ಳೇದಾಗಲಿ, ನಮ್ಮ ವಿಡಿಯೋ ನೋಡ್ತಿರೋ ನಿಮಗೂ ಒಳ್ಳೇದಾಗಲಿ ಅಲ್ವಾ? ಸೊ ಇಷ್ಟು ನಮ್ಮ ಹೊಸ ಮನೆಯ ಏನಂತಾರೆ ಹಾಲುಕ್ಕಿಸುವ ಕಾರ್ಯಕ್ರಮ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕುಳ್ಳ ಕೆಳಕ್ಕೆ ಹೋಗ್ರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇದೇ ಥರ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ನಿಂತಿರೋ ಇವ್ರು ಬೆನ್ನು ನೋವು ಬರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್.